ಅಲರ್ಟ್ ಆಗಿದ್ದಾರೆ. ಯತ್ನಾಳ್ನ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದ್ಯಾಕೆ? ರಿಪಬ್ಲಿಕಾನದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ. ಏಕಾಏಕಿ ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿತ್ತು ಪಕ್ಷದಲ್ಲಿ? ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮುಖವಾಗಿ ಆರ್ಎಸ್ಎಸ್ ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಮೊದಲ ಹಂತದಲ್ಲಿ ನೋಟಿಸ್ ಜಾರಿಗೆ ಮೆಗಾ ಪ್ಲಾನ್ ಆಗಿತ್ತು. ವಿಜೇಂದ್ರ ಯತ್ನಾಳ್ ಟೀಮ್ಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಿತ್ತು. ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನುವಂತಹ ಮೆಸೇಜ್ ನೀಡಲಾಗಿತ್ತು. ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಬಟ್ ಅದಾದ ಮೇಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದೆ ಯತ್ನಾಳ್ ಅವರಿಗೆ ಮುಳುವಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಇಷ್ಟು ದಿನಗಳಿಂದಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದ್ರು, ಹಲವು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಅವರು. ಈಗ ಏಕಾಏಕಿ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಳ್ಳೋದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿದೆ ಪಕ್ಷದಲ್ಲಿ ಅಂತ? ಶ್ರುತಿ, ಖಂಡಿತವಾಗ್ಲು ಇತ್ತೀಚೆಗೆ ಆರ್ಎಸ್ಎಸ್ ನ ಒಂದು ಸಭೆ ಕೂಡ ಆಯ್ತು. ಆ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಅಥವಾ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ಅಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಬಣ ರಾಜಕೀಯದ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಆರ್ಎಸ್ಎಸ್ ನ ಪ್ರಮುಖರು ಜೆಪಿ ನಡ್ಡಾ ಅವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಸೊ ಅದರ ಪರಿಣಾಮ ನಿನ್ನೆ 5 ಜನಕ್ಕೆ ನೋಟಿಸ್ ಕೊಟ್ಟಂತದ್ದು ಮತ್ತು ಯತ್ನಾಳ್ ಅವರ ಉಚ್ಚಾಟನೆ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾರು ಕೂಡ ಬಿಜೆಪಿಯಲ್ಲಿ ಬಾಲ ಬಿಚ್ಚುವಂತಿಲ್ಲ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅನ್ನೋಂಥದ್ದಕ್ಕೆ ಬಹಳ ದೊಡ್ಡ ಉದಾಹರಣೆ ಕೂಡ ಇದು. ಶಿಶುಪಾಲನ ಕತೆ ಗೊತ್ತಿರಬಹುದು. ಶಿಶುಪಾಲ 100 ತಪ್ಪು ಮಾಡೋವರೆಗೂ ಕೂಡ ಕೃಷ್ಣ ಕ್ಷಮಿಸ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಯತ್ನಾಳ್ ಅವರಿಗೆ ಮೊದಲನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರೇ ಸ್ವತಃ ಹೇಳಿದ್ರು, ಇಲ್ಲ ನನಗೆ ಹೈಕಮಾಂಡ್ ಬುದ್ಧಿವಾದ ಹೇಳಿದೆ, ನಾನು ಯಾವುದೇ ರೀತಿಯಾದಂತ ಮಾತನ್ನ ಹೇಳಿಲ್ಲ, ಯಾರ ವಿರುದ್ಧನೂ ಮಾತನಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಫೆಬ್ರವರಿಯಲ್ಲಿ ಕೂಡ 2ನೇ ನೋಟಿಸ್ ಅನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಿರ್ಬೋದು ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಹೋಗ್ತಾರೆ. ಇದು ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಡ್ಯಾಮೇಜ್ ಕೂಡ ಆಗುತ್ತೆ. ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಕೇವಲ ಯತ್ನಾಳ್ ಮಾತ್ರ ಅಲ್ಲ, ಮುಂದೆ ಈಗಾಗಲೇ ಏನು 5 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವರನ್ನು ಕೂಡ ಅನೇಕರು ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಮತ್ತು ಅನೇಕ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬಣಗಳಾಗಬಾರದು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಬಾರದು ಅನ್ನೋಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ಪರಿಣಾಮ ಮೊನ್ನೆ ಆರ್ಎಸ್ಎಸ್ ಕಚೇರಿಯಲ್ಲಿ ನಡೆದಂತ ಸಭೆಯ ಈ ಒಂದು ಅಂಶಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆಗಿದ್ದಾರೆ ಯತ್ನಾಳ್ನ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದ್ಯಾಕೆ? ರಿಪಬ್ಲಿಕಾನದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ. ಏಕಾಏಕಿ ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿತ್ತು ಪಕ್ಷದಲ್ಲಿ? ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮುಖವಾಗಿ ಆರ್ಎಸ್ಎಸ್ ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಮೊದಲ ಹಂತದಲ್ಲಿ ನೋಟಿಸ್ ಜಾರಿಗೆ ಮೆಗಾ ಪ್ಲಾನ್ ಆಗಿತ್ತು. ವಿಜೇಂದ್ರ ಯತ್ನಾಳ್ ಟೀಮ್ಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಿತ್ತು. ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನುವಂತಹ ಮೆಸೇಜ್ ನೀಡಲಾಗಿತ್ತು. ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಬಟ್ ಅದಾದ ಮೇಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದೆ ಯತ್ನಾಳ್ ಅವರಿಗೆ ಮುಳುವಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಇಷ್ಟು ದಿನಗಳಿಂದಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದ್ರು, ಹಲವು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಅವರು. ಈಗ ಏಕಾಏಕಿ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಳ್ಳೋದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿದೆ ಪಕ್ಷದಲ್ಲಿ ಅಂತ? ಶ್ರುತಿ, ಖಂಡಿತವಾಗ್ಲು ಇತ್ತೀಚೆಗೆ ಆರ್ಎಸ್ಎಸ್ ನ ಒಂದು ಸಭೆ ಕೂಡ ಆಯ್ತು. ಆ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಅಥವಾ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ಅಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತ ಬಣ ರಾಜಕೀಯದ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಆರ್ಎಸ್ಎಸ್ ನ ಪ್ರಮುಖರು ಜೆಪಿ ನಡ್ಡಾ ಅವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಗ್ಲಿ ಅನ್ನುವಂತ ಮಾತನ್ನ ಹೇಳಿರ್ತಾರೆ. ಸೊ ಅದರ ಪರಿಣಾಮ ನಿನ್ನೆ 5 ಜನಕ್ಕೆ ನೋಟಿಸ್ ಕೊಟ್ಟಂತದ್ದು ಮತ್ತು ಯತ್ನಾಳ್ ಅವರ ಉಚ್ಚಾಟನೆ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾರು ಕೂಡ ಬಿಜೆಪಿಯಲ್ಲಿ ಬಾಲ ಬಿಚ್ಚುವಂತಿಲ್ಲ
ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಕೂಡ ಇದು. ಶಿಶುಪಾಲನ ಕತೆ ಗೊತ್ತಿರಬಹುದು. ಶಿಶುಪಾಲ 100 ತಪ್ಪು ಮಾಡೋವರೆಗೂ ಕೂಡ ಕೃಷ್ಣ ಕ್ಷಮಿಸ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಯತ್ನಾಳ್ ಅವರಿಗೆ ಮೊದಲನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರೇ ಸ್ವತಃ ಹೇಳಿದ್ರು, ಇಲ್ಲ ನನಗೆ ಹೈಕಮಾಂಡ್ ಬುದ್ಧಿವಾದ ಹೇಳಿದೆ, ನಾನು ಯಾವುದೇ ರೀತಿಯಾದಂತಹ ಮಾತನ್ನ ಹೇಳಿಲ್ಲ, ಯಾರ ವಿರುದ್ಧನೂ ಮಾತನಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಫೆಬ್ರವರಿಯಲ್ಲಿ ಕೂಡ 2ನೇ ನೋಟಿಸ್ ಅನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಹೋಗ್ತಾರೆ. ಇದು ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಡ್ಯಾಮೇಜ್ ಕೂಡ ಆಗುತ್ತೆ. ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಕೇವಲ ಯತ್ನಾಳ್ ಮಾತ್ರ ಅಲ್ಲ, ಮುಂದೆ ಈಗಾಗಲೇ ಏನು 5 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವರನ್ನು ಕೂಡ ಅನೇಕರು ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಮತ್ತು ಅನೇಕ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯ ಇದೆ. ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬಣಗಳಾಗಬಾರ್ದು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಬಾರ್ದು ಅನ್ನೋಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಪರಿಣಾಮ ಮೊನ್ನೆ RSS ಕಚೇರಿಯಲ್ಲಿ ನಡೆದಂತ ಸಭೆಯ ಈ ಒಂದು ಅಂಶಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಆಗಿದ್ದಾರೆ ಯತ್ನಾಳ್ನ ಕೇಂದ್ರ ಶಿಸ್ತು ಸಮಿತಿ ಉಚ್ಚಾಟನೆ ಮಾಡಿದ್ಯಾಕೆ? ರಿಪಬ್ಲಿಕಾನದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ. ಏಕಾಏಕಿ ಬಿಜೆಪಿ ಹೈಕಮಾಂಡ್ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿತ್ತು ಪಕ್ಷದಲ್ಲಿ? ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕಾನ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ರಮುಖವಾಗಿ RSS ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಮೊದಲ ಹಂತದಲ್ಲಿ ನೋಟಿಸ್ ಜಾರಿಗೆ ಮೆಗಾ ಪ್ಲಾನ್ ಆಗಿತ್ತು. ವಿಜಯೇಂದ್ರ ಯತ್ನಾಳ್ ಟೀಮ್ಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಿತ್ತು. ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನುವಂತಹ ಮೆಸೇಜ್ ನೀಡಲಾಗಿತ್ತು. ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಬಟ್ ಅದಾದ ಮೇಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದೆ ಯತ್ನಾಳ್ ಅವರಿಗೆ ಮುಳುವಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಇಷ್ಟು ದಿನಗಳಿಂದಲೂ ಕೂಡ ಬಹಿರಂಗ ಹೇಳಿಕೆ ಕೊಟ್ಟಿದ್ರು, ಹಲವು ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿದ್ರು ಕೂಡ ಡೋಂಟ್ ಕೇರ್ ಅಂದಿದ್ರು ಯತ್ನಾಳ್ ಅವರು. ಈಗ ಏಕಾಏಕಿ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಳ್ಳೋದಕ್ಕೆ ಕಾರಣ ಏನು? ಅಂಥ ಬೆಳವಣಿಗೆಗಳು ಏನಾಗಿದೆ ಪಕ್ಷದಲ್ಲಿ ಅಂತ? ಶ್ರುತಿ, ಖಂಡಿತವಾಗ್ಲು ಇತ್ತೀಚೆಗೆ RSS ನ ಒಂದು ಸಭೆ ಕೂಡ ಆಯ್ತು. ಆ ಸಭೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ಬಂದಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ರಾಜಕೀಯ ಅಥವಾ ಬಿಜೆಪಿಯ ವಿದ್ಯಮಾನಗಳ ಬಗ್ಗೆ ಬಹಳಷ್ಟು ಚರ್ಚೆ ಆಯಿತು. ಅಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಯಿತು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಬಣ ರಾಜಕೀಯದ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನ RSS ನ ಪ್ರಮುಖರು JP ನಡ್ಡಾ ಅವರಿಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆಗ್ಲಿ ಅನ್ನುವಂಥ ಮಾತನ್ನ ಹೇಳಿರ್ತದೆ. ಸೊ ಅದರ ಪರಿಣಾಮ ನಿನ್ನೆ 5 ಜನಕ್ಕೆ ನೋಟಿಸ್ ಕೊಟ್ಟಂತದ್ದು ಮತ್ತು ಯತ್ನಾಳ್ ಅವರ ಉಚ್ಚಾಟನೆ ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಯಾರು ಕೂಡ ಬಿಜೆಪಿಯಲ್ಲಿ ಬಾಲ ಬಿಚ್ಚುವಂತಿಲ್ಲ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಕೂಡ ಇದು. ಶಿಶುಪಾಲನ ಕತೆ ಗೊತ್ತಿರಬಹುದು. ಶಿಶುಪಾಲ 100 ತಪ್ಪು ಮಾಡೋವರೆಗೂ ಕೂಡ ಕೃಷ್ಣ ಕ್ಷಮಿಸ್ತಾನೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿರ್ತಕ್ಕಂಥದ್ದು. ಯತ್ನಾಳ್ ಅವರಿಗೆ ಮೊದಲನೇ ಬಾರಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರೇ ಸ್ವತಃ ಹೇಳಿದ್ರು, ಇಲ್ಲ ನನಗೆ ಹೈಕಮಾಂಡ್ ಬುದ್ಧಿವಾದ ಹೇಳಿದೆ, ನಾನು ಯಾವುದೇ ರೀತಿಯಾದಂತಹ ಮಾತನ್ನ ಹೇಳಿಲ್ಲ, ಯಾರ ವಿರುದ್ಧನೂ ಮಾತನಾಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಫೆಬ್ರವರಿಯಲ್ಲಿ ಕೂಡ 2ನೇ ನೋಟಿಸ್ ಅನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗಿರ್ಬೋದು ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತಾಡ್ತಾ ಹೋಗ್ತಾರೆ. ಇದು ಪಕ್ಷಕ್ಕೆ ಬಹಳಷ್ಟು ದೊಡ್ಡ ಡ್ಯಾಮೇಜ್ ಕೂಡ ಆಗುತ್ತೆ. ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಸೊ ಹೀಗಾಗಿ ಕೇವಲ ಯತ್ನಾಳ್ ಮಾತ್ರ ಅಲ್ಲ, ಮುಂದೆ ಈಗಾಗಲೇ ಏನು 5 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವರನ್ನು ಕೂಡ ಅನೇಕರು ಉಚ್ಚಾಟನೆ ಆಗುವ ಸಾಧ್ಯತೆ ಇದೆ ಮತ್ತು ಅನೇಕ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಳುವಂತ ಸಾಧ್ಯ ಇದೆ. ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬಣಗಳಾಗಬಾರ್ದು ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಬಾರ್ದು ಅನ್ನೋಂಥದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಪರಿಣಾಮ ಮೊನ್ನೆ RSS ಕಚೇರಿಯಲ್ಲಿ ನಡೆದಂತ ಸಭೆಯ ಈ ಒಂದು ಅಂಶಗಳು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಶ್ರುತಿ.